ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಲಬಾಗಿಲು ಮುಳಬಾಗಿಲು. ಕೋಚಿಮುಲ್ ಸಂಸ್ಥೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ. ತಾಲೂಕಿನ ಕೋಚಿಮುಲ್ ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ರವರ ಅಧ್ಯಕ್ಷತೆ ಹಾಗೂ ಖ್ಯಾತ ವಕೀಲರು, ಜೆಡಿಎಸ್ ವಕ್ತಾರ ಶ್ರೀನಿವಾಸ್ ರೆಡ್ಡಿ ಉಪಸ್ಥಿತಿಯಲ್ಲಿ ವಿತರಿಸಲಾಯಿತು. ವಿದ್ಯೆ ಎಲ್ಲದಕ್ಕಿಂತಲೂ ಮಿಗಿಲಾಗಿದ್ದು, ಪೋಷಕರು ಮಕ್ಕಳಿಗೆ ನೀಡಲೇಬೇಕಾದ ಅತಿ ಮುಖ್ಯವಾದ ಜವಾಬ್ದಾರಿ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಬೇಕೆಂದು ತಿಳಿಸುವಂತಿತ್ತು. ಜೀವನದಲ್ಲಿ ಆಸ್ತಿ, ಅಂತಸ್ತು, ದುಡ್ಡು ಬೇಕಿದ್ದರೆ ಕಳುವಾಗಬಹುದು, ಆದರೆ ಮಕ್ಕಳು ಕಲಿತ ಶಿಕ್ಷಣ, ವಿದ್ಯೆಯನ್ನು ಯಾರು ಕದಿಯಲಾರರು. ದುಡ್ಡೇ ದೊಡ್ಡಪ್ಪ, ಆದರೆ ವಿದ್ಯೆ ಅದರ ಅಪ್ಪ. ರೈತರ ಮಕ್ಕಳು ಪ್ರತಿ ಕ್ಷೇತ್ರದಲ್ಲೂ ವಿಸ್ತರಿಸಬೇಕು. ರೈತ ಪ್ರತಿಭಾವಂತ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೆರವು ನೀಡುವ ಮೂಲಕ ಸಾಧಿಸುವ ಗುರಿಯನ್ನು ಕೋಚಿಮುಲ್ ಮುಖ್ಯ ಉದ್ದೇಶ ಎಂದು ನಿರ್ದೇಶಕ ಕಾಡೇನಹಳ್ಳಿ ನಾಗರಾಜ್ ತಿಳಿಸಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಸೇರಿದಂತೆ ಇನ್ನಿತರ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚೆಕ್ ವಿತರಿಸಲಾಗಿದ್ದು, ಗರಿಷ್ಠ 25,000 ಚೆಕ್ ಎಂಬಿಬಿಎಸ್ ವಿದ್ಯಾರ್ಥಿಗೆ ಕೋಚಿಮುಲ್ ವಿತರಿಸಿತು. ಆತ್ಮೀಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರೇ, ಕಾರ್ಯದರ್ಶಿ ಮಿತ್ರರೇ, ಪತ್ರಕರ್ತ ಮಿತ್ರರೇ, ಇಲ್ಲಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ದತ್ತಿ ಅಂತ ಕೋಲಾರ ಹಾಲು ಒಕ್ಕೂಟದ ದತ್ತಿ ಅಂತೇಳಿ ಪ್ರಾರಂಭ ಮಾಡಿ ರಾಸುಗಳಿಗೆ ವಿಮೆ ಮಾಡತಕ್ಕಂಥ ಅರ್ಧ ಹಣವನ್ನು ರೈತರು, ಅರ್ಧ ಹಣವನ್ನು ಕೋಲಾರ ಹಾಲು ಒಕ್ಕೂಟ ಭರಿಸೋ ರೀತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ದತ್ತಿ ಮುಖಾಂತರ. ಅದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಇದೆ. ಅದರಲ್ಲಿ ವಿದ್ಯಾರ್ಥಿನಿಯರಿಗೆ, ಯಾರು ರೈತರ ಮಕ್ಕಳು ಹಾಲಾಗ್ತಾ ಇರ್ತಕ್ಕಂಥ ರೈತರ ಮಕ್ಕಳು ಹೆಚ್ಚಿಗೆ ಅಂಕಗಳನ್ನು ಪಡ್ಕೊಂಡಿರ್ತಾರೋ ಅವರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಇವತ್ತು ಕೊಡೋ ಚೆಕ್ಕು ನಿಮಗೆ ಯಾವ ಲೆಕ್ಕಕ್ಕೂ ಸಾಲದೇ ಇರ್ಬೋದು, ಆದರೂ ಕೂಡ ಅದನ್ನು ನಿಮ್ಮನ್ನು ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಈ ಒಂದು ಅಲ್ಪ ಮೊತ್ತವನ್ನು ಚೆಕ್ಕಿನ ಮುಖಾಂತರ ಇವತ್ತು ನಿಮಗೆ ವರ್ಗಾಯಿಸ್ತಾ ಇರ್ತಕ್ಕಂಥದ್ದು. ಕೋಲಾರ ಹಾಲು ಒಕ್ಕೂಟದ ಚಿಂತನೆ ಏನು ಅಂದರೆ, ಮುಂದಿನ ದಿನಗಳಲ್ಲಿ ಈ ಭಾರತ ದೇಶಕ್ಕೆ ಒಳ್ಳೆಯ ಪ್ರಜೆಗಳನ್ನು ನಿರ್ಮಾಣ ಮಾಡೋದು ಮತ್ತು ಎಲ್ಲ ರಂಗಗಳಲ್ಲಿ ಕೂಡ ವಿದ್ಯಾರ್ಥಿನಿಯರನ್ನ ತಯಾರು ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಉದ್ದೇಶದ ಗುರಿ. ಬಂಧುಗಳೇ, ಏನು ಇವತ್ತು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ್ರು, ಶ್ರೀನಿವಾಸ್ ರೆಡ್ಡಿ ಅವರು ಹೇಳಿದ್ರು, ಇದು ವಿದ್ಯೆ ಹೇಗೆ ಅಂತಂದ್ರೆ, ನೀವು ಮನೆಯಲ್ಲಿ ಬಂಗಾರ ಇಟ್ಟರೆ ಕಳ್ತನ ಆಗುತ್ತೆ, ಮನೆಯಲ್ಲಿ ದುಡ್ಡಿಟ್ರೆ ಕಳ್ತನ ಆಗುತ್ತೆ, ಆದರೆ ನಿಮ್ಮಲ್ಲಿ ವಿದ್ಯೆ ಇದ್ರೆ ಅದನ್ನು ಯಾರು ಕಳ್ತನ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನ ಒಂದು ಹೇಳ್ತಾರೆ, ದುಡ್ಡೇ ದೊಡ್ಡಪ್ಪ ಆದರೆ ವಿದ್ಯೆ ಅವರಪ್ಪ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ವಿದ್ಯೆ ಇದ್ರೆ ನಿನ್ನ ಹತ್ರ ದುಡ್ಡಿಲ್ಲದೆ ಇದ್ರೂ ಕೂಡ ನೀನು ಜೀವನ ಮಾಡ್ಬೋದು, ಬದುಕ್ಬೋದು. ಆದ್ರೆ ನಿನ್ನ ಹತ್ರ ದುಡ್ಡಿದ್ರೆ, ವಿದ್ಯೆ ಇಲ್ಲದೆ ಇದ್ರೂ ಕೂಡ ಎಲ್ಲ ಹಣವನ್ನ ಕಳ್ಕೊಳ್ಳುವಂತ ಒಂದು ಸಂದರ್ಭ ಇರ್ತದೆ. ವಿದ್ಯೆ ನೀನು ಎಲ್ಲಾನು ಕಳ್ಕೋಬಹುದು,
ಕಳ್ತನ ಮಾಡ್ಬೋದು, ಕಳ್ಕೋಬಹುದು. ಆದ್ರೆ ವಿದ್ಯೆನ ಒಂದ್ಸಾರಿ ನೀನು ವಿದ್ಯೆನ ಗಳಿಸ್ಕೊಂಡಿದ್ರೆ ಆ ವಿದ್ಯೆನ ಕಳ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಈಜು ಒಂದ್ಸಾರಿ ಕಲ್ತ ಮೇಲೆ ಯಾರಾದ್ರೂ ಈಜನ್ನ ಮರೆಯೋದು ಉಂಟೆ? ಅದೇ ರೀತಿ ಇದು ಸಹ ವಿದ್ಯೆಗೆ ನಾವು ಬಹಳಷ್ಟು ಗಮನವನ್ನ ಕೊಡಬೇಕಾಗ್ತದೆ. ಮತ್ತೆ ನಮ್ಮ ಮಕ್ಕಳು ಎಲ್ಲಿವರೆಗೂ ಓದ್ತಾರೋ ಅಲ್ಲಿವರೆಗೂ ಓದಿಸುವಂತ ಜವಾಬ್ದಾರಿ ನಮ್ಮ ಪೋಷಕರಿಗೆ ಮತ್ತು ಸಮಾಜಕ್ಕೂ ಕೂಡ ಈ ಸಂದರ್ಭದಲ್ಲಿ ಇದೆ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಕ್ಕಳೇ, ಇದೊಂದು ಪ್ರೋತ್ಸಾಹ ನಿಮಗೆ. ನಿಮಗೆ ಪೂರ್ತಿ ಆಗುವಂಥದ್ದಲ್ಲ, ಆದರೂ ನಿಮಗೋಸ್ಕರ ಒಂದು ಪ್ರೋತ್ಸಾಹದ ಇದನ್ನ ಕೊಡ್ತಾ ಇದ್ದಾರೆ. ಅದನ್ನ ನೀವು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಭವಿಷ್ಯ ಕೂಡ ಉಜ್ವಲ ಆಗಲಿ, ನಿಮಗೆ ದೇವರು ಒಳ್ಳೇದು ಮಾಡಲಿ. ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡ ನೀವು ಮೇಲೆ ಒಳ್ಳೆ ಉದ್ಯೋಗಕ್ಕೆ ಹೋದಾಗ ಕೆಳಗಿನವ್ರನ್ನ ನೋಡಿ ನೀವು ಕೂಡ ಈ ರೀತಿಯಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ಅದಕ್ಕಿಂತ ಇನ್ನೇನು ಮಿಗಿಲಾದ್ದಿಲ್ಲ ಅಂತೇಳಿ ಹೇಳ್ತಾ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.